ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಾಕಾಗಿತ್ತು ನಿಮ್ಮ ಫ್ಯಾನ್ಸ್ಗಳಿಗೆ ಸರ್. ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅಂತ ಅನ್ನೋದು ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಮ ಫ್ಯಾನ್ಸ್ಗೆ. ಬಿಗ್ ಬಾಸ್ ಆಯಿತು, ಸೊ ಬಿಲ್ಲರಂಗ ಭಾಷಾ ಅದು ಆಲ್ರೆಡಿ ಸೆಟ್ಟಲ್ಲಿದೆ. ಸೊ ಇದು ಕೂಡ 7ನೇ ತಾರೀಕಿಂದ ಶೂಟಿಂಗು. ಯಾವ ಥರ ಪ್ಲಾನಿಂಗ್ ಈ ವರ್ಷದಲ್ಲೇ ಎರಡು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಟೈಟ್ ಸರ್, ಅಂದರೆ ಟೈಟ್ ಶೂಟಿಂಗ್ ಹಾಕೊಂಡಿದ್ದೀನಿ. ಕಾರಣ ಒಂದೇನಂದರೆ ಬಿಲ್ಲಾರಂಗ ಬಾದ್ಶಾ ಅನ್ನೋದು ಭಾಳ 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 ದೊಡ್ಡ ಸಿನಿಮಾ. ಆ್ಯಸ್ ಇನ್ ತುಂಬ ಸೆಟ್ಸ್ ಇದೆ. ಅದೊಂದು ಪ್ರಪಂಚ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು 8 acres ಲ್ಯಾಂಡಲ್ಲಿ ನಮ್ಮ ಸ್ಟುಡಿಯೋ ಫಾರ್ಮ್ ಮಾಡ್ತಾ ಇದ್ದೀವಿ, ಪರ್ಸ್ನಲ್ ಸ್ಟುಡಿಯೋ. ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್ ಸರ್. ಈ ವರ್ಷ ಅಂತೂ ಅದು ಖಂಡಿತ ರಿಲೀಸ್ ಅದು ಫುಲ್ ಫಸ್ಟೇ ಇತ್ತದು. ಇಟ್ ಈಸ್ ಅ ವೆರಿ ಲಾಂಗ್ ಪ್ರಾಸೆಸ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್ ಫಾಸ್ಟರ್. ಬಿಕಾಸ್ ಅದು ಈಗ ನಾವು ಮ್ಯಾಕ್ಸ್ನ ಆ್ಯಕ್ಚುಲಿ ತುಂಬ ಫಾಸ್ಟಾಗೆ ಕಂಪ್ಲೀಟ್ ಮಾಡಿದ್ವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಆ ಫ್ಲಡ್ಸಲ್ಲಿ ಆದಾಗ ಡಿಲೇ ಆಗಿತ್ತು. ವಿ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್ ಆ್ಯಂಡ್ ನಮ್ಮ ಪ್ರಯತ್ನ ಈ ಸಿನಿಮಾ ಡಿಸೆಂಬರ್ 25ನೇ ತಾರೀಕು ಈ ವರ್ಷ ಬರಬೇಕು ಅನ್ನೋ ಒಂದು ಹಠ. ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಬಟ್ ಐ ಥಿಂಕ್ ವಿತ್ ದ ಇವತ್ತು ಇರುವಂಥ ಒಂದು ಎನರ್ಜಿ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಐ ಥಿಂಕ್ ವಿ ಕ್ಯಾನ್ ಗೋ ಆ್ಯಂಡ್ ವಿ ಕ್ಯಾನ್ ಅಚೀವ್. ನಥಿಂಗ್ ಇಸ್ ಇಂಪಾಸಿಬಲ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಥ್ಯಾಂಕ್ ಬಿಲ್ಲಾರಂಗ ಭಾಷಾ ಪ್ರೊಡ್ಯೂಸರ್ ಹಾಗೂ ನಿರ್ದೇಶಕರಿಗೂ ಕೂಡ. ಕಾರಣ ಏನಂದರೆ ಅವ್ರದ್ದು ಆ್ಯಕ್ಚುಲಿ ಸೆಟ್ ಅವ್ರದ್ದು ಶೂಟಿಂಗ್ ಒಂದೊಂದಕ್ಕೂ ಒಂದೊಂದು ಚೂರು ಗ್ಯಾಪ್ ಇದೆ. ಆ ಗ್ಯಾಪ್ನ ಇನ್ನೊಂದು ಚೂರು ದೊಡ್ಡದು ಮಾಡಿಕೊಂಡೆ ನಾನು. ಇವಾಗ ಫಾರ್ ಎಕ್ಸಾಂಪಲ್ ಆಫ್ಟರ್ 30 days ಇನ್ನೊಂದು ಸೆಟ್ ಹಾಕಿ ಶೂಟಿಂಗ್ ಅಂದರೆ ಐ ಪೋಸ್ಟ್ ಟು 45 days ಆ ಥರ ಅಂದ್ಕೊಳ್ಳಿ. ಸೊ ದಟ್ ಐ ಕ್ಯಾನ್ ಫಿಟ್ ಇನ್ ದಿಸ್ ಫಿಲ್ಮ್ ಫಾಸ್ಟರ್ ಆ್ಯಂಡ್ ಐ ಕ್ಯಾನ್ ಫಿನಿಶ್ ಇಟ್ ಫಾಸ್ಟರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ನಿಮಗೆ ಸೆಪ್ಟೆಂಬರ್ ಎಂಡ್, ಅದು ವೀಕೆಂಡ್ ಮಾತ್ರ. ಸೊ ಐ ವಿಲ್ ಮ್ಯಾನೇಜ್ ಸರ್. ಬಟ್ ಆ್ಯಸ್ ಇಟ್ ಈಸ್ ಕ್ಯಾಲೆಂಡರ್ ನೋಡೋಕ್ಕೆ ಹೋದರೆ ಸ್ವಲ್ಪ ಭಯ ಆಗುತ್ತೆ. ಇದು ಈ ಸಲ ಸಂಡೇ ಸ್ಯಾಟರ್ಡೇ ಏನೂ ಇಲ್ಲ. ಐ ಆಮ್ ಗೋಯಿಂಗ್ ಸ್ಟ್ರೈಟ್. ಬಿಕಾಸ್ ಇವಾಗ ನಾನು ಹೇಳಿದ ಹಾಗೆ ನಿಮಗೆ, ಇಫ್ ಐ ಹ್ಯಾವ್ ಟು ಟಚ್ ಎ ಟಾರ್ಗೆಟ್ ವಿ ಹ್ಯಾವ್ ಟು ವರ್ಕ್ ಲೈಕ್ ದಟ್. ಡೈರೆಕ್ಟ್ರಿಗೆ ಸರ್, ಸುದೀಪ್ ಸರ್ ನಮ್ಮಲ್ಲಿ ಮಾಸ್ ಹೀರೋ ಅಷ್ಟೇ ಅಲ್ಲ, ಒಳ್ಳೆ ಲವರ್ ಬಾಯ್ ಕೂಡ. ಸೊ ಲಾಸ್ಟ್ ಸಿನಿಮಾದಲ್ಲಿ ಹೀರೋಯಿನ್ನು ರಿವೀಲ್ ಮಾಡಿರಲಿಲ್ಲ, ಅದು ಅಷ್ಟು ಫ್ಯಾನ್ಸ್ಗಳಿಗೆ ಅದು ಖುಷಿನೂ ಕೊಟ್ಟಿಲ್ಲ. ಈ ಸಿನಿಮಾದಲ್ಲೂ ಅದೇ ಥರ ಮಾಡ್ತೀರಾ ಏನು ಅಂತ? ಈ ಸಿನಿಮಾಲೇ ಹೀರೋಯಿನ್ ಇಲ್ಲ, பட் செம ஃபன் இல்லை, மாஸ் இருக்கு, ஜாலி. ಅಯ್ಯೋ ಸುದೀಪ್ ಸರ್, ಸತ್ಯಜ್ಯೋತಿ ಅವರು ಒಂದು ಪ್ರೊಡಕ್ಷನ್ ಹೌಸಿಂದ ವಿಷ್ಣು ಸರ್ಗೆ ಸಿನಿಮಾ ಮಾಡಿದ್ರು. ಈಗ ನೀವು ವಿಷ್ಣು ಸರ್ ಅಭಿಮಾನಿಯಾಗಿ ನಿಮಗೆ ಸಿನಿಮಾ ಮಾಡ್ತಾ ಇದ್ದಾರೆ. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಹೌಸಿಂದ ನಿಮ್ಮ ಸಿನಿಮಾ ಬರ್ತಾ ಇದೆ ಅಂದಾಗ? ನಾನು ಒಂದೇ ಲೈನಲ್ಲಿ ಮುಗಿಸ್ತೇವೆ ಅವಾಗಲೇ, ದಟ್ ಐ ಆಮ್ ವೆರಿ ಆನರ್ಡ್ ಟು ಬಿ ವರ್ಕಿಂಗ್ ಅಂತ ಅಂದೆ ನಾನು. ಆ್ಯಂಡ್ ಐ ಆಲ್ಸೋ ಸೆಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇವೆರಡು ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ, ಆ ಸಾಧನೆಯಲ್ಲಿ ನಮ್ದೊಂದು ಕೀರ್ತಿ ಇದೆ. ಆ ಕೀರ್ತಿ ಹಿಂದೆ ನಮ್ದೊಂದು ಸಿನಿಮಾ ಬರ್ತಾ ಇದೆ ಅಂದಾಗ ಇದು ಒಂದೇ ವರ್ಡಲ್ಲಿ ನಾನು ಮುಗಿಸಿದೆ, ಐ ಆಮ್ ಆನರ್ಡ್. ಸರ್, ಈ ಸಿನಿಮಾ ಬಿಟ್ಟು BRB ವಿಚಾರವಾಗಿ ಮಾತಾಡೋದಾದರೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದೆ. ಒಂದು ಸ್ಪೆಷಲ್ ಕಾರ್ ಥರ ಒಂದು ಫೋಟೋ ರಿವೀಲ್ ಆಗಿತ್ತು, ಅದು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ? ಏನು BRB ಸೆಟ್ಟಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬರೋದು, ಅಂದರೆ ಬುಜ್ಜಿ ಥರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ, ಅದೇ ಥರ ಸ್ಪೆಷಲ್ ಏನೋ ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ. ಸೂಪರ್ ಕಾರ್ ಥರ, ಸೂಪರ್ ಕಾರ್ ಅದು? ಇಲ್ಲ, ಅದು ನಿನ್ನೆ ನಮ್ದು ಓಪನ್ ಆಯ್ತಲ್ಲ. ಅದಲ್ಲ, ಹಿಂದೆ ಒಂದು ವಾರದ ಹಿಂದೆ ರಿಲೀಸ್ ಆಗಿತ್ತು, ಒಂದು ಫೋಟೋ ಬಂದಿತ್ತು, ಅದು ಇದೆಯಾ ಇಲ್ವಾ ಅಂತ? ಯಾರ ಫೋಟೋ? ಆ ಕಾರ್ ಇದು ಸರ್, ಸೂಪರ್ ಕಾರ್. ಇಲ್ಲ ಇಲ್ಲ, ಅದು ನಿನ್ನೆ ಬಂದಿತ್ತಲ್ಲ, ನಿನ್ನೆ ನೋಡಿದ್ರಲ್ಲ ನೀವು, ಅದ್ರದ್ದೊಂದು ಫೋಟೋ ಇಲ್ಲ. ಒಂದು 15 ದಿನದ ಹಿಂದೆ BRBದು ಒಂದು ಫೋಟೋ ರಿವೀಲ್ ಆಗಿತ್ತು. ಅದರಲ್ಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ, ಅಂದರೆ ಫಾರ್ಮುಲಾ ಟೈಪ್ ಕಾರು. ಅದೇ ನಿನ್ನೆ ನೀವು ನೋಡಿದ್ದು, ಅದ್ರಲ್ಲಿ ತೆಗ್ದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು, ಅದಕ್ಕೆ ಯಾರಿಗೋ ಹೋಯ್ತು. ನೀವೆಲ್ಲ ಊಟ ಮಾಡ್ಬೇಕಾದ್ರೆ ನೋಡಿದ್ರಿ, ಒಂದು ಹೊಸ ಸ್ಕ್ರಿಪ್ಟ್ ಓಪನ್ ಆಯ್ತು. ಆ ಸ್ಕ್ರಿಪ್ಟ್ ನಮಗೆ ಗೊತ್ತಾಗ್ಲಿಲ್ಲ ಏನಾಯ್ತು ಅಂದ್ಬಿಟ್ಟು. ಅವ್ರು ಪಾಪ ನೋಡಿದ್ರೆ ರೇಸ್ ಕಾರ್ ತೊಗೊಂಡು ಬಂದಿದ್ದು, ಅದು ಯಾರೋ ಫೋಟೋ ತೆಗೆದು ಹಿಂಗೆ ಯಾವುದೋ ಜೋಶಲ್ಲಿ ಬಿಟ್ಟಿದ್ದು ಹೊಸ ಕಥೆನೇ ರೂಪಿಸ್ಕೊಂಡ್ಬಿಡ್ತು.